ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ಪ್ರೀತಿಗೋಸ್ಕರ ಯಾವುದೇ ಕಾರಣಕ್ಕೂ ಈ ಮೂರು ತಪ್ಪುಗಳನ್ನು ಯಾವತ್ತೂ ಮಾಡಬೇಡಿ. ಕೆಲವರು ಹೆಂಗೆ ಅಂತ ಹೇಳಿದ್ರೆ ಈ ತಪ್ಪುಗಳನ್ನ ಮಾಡ್ಬಿಡ್ತಾರೆ, ಆಮೇಲೆ ಒದ್ದಾಡ್ತಿರ್ತಾರೆ. ಸೊ ಏನು ಆ ತಪ್ಪುಗಳು ಅದನ್ನ ನೋಡೋಣ. ಅದಕ್ಕಿಂತ ಫಸ್ಟ್ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ್ದು ಇನ್ಫಾರ್ಮೇಟಿವ್ ಅಂಡ್ ಮೋಟಿವೇಶನಲ್ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಪಾಯಿಂಟ್ಸ್ ಗಳು ಏನ್ ಅನ್ಸುತ್ತೆ ಅದನ್ನ ನಿಮ್ಮ ಅನಿಸಿಕೆ ಕಾಮೆಂಟ್ಸ್ ಕಮೆಂಟ್ ಮಾಡಿ. ಫಸ್ಟ್ ಮೊದಲನೇ ತಪ್ಪು ಏನು ಅಂತ ಹೇಳಿದ್ರೆ ಅತಿಯಾಗಿ ನಂಬೋದು. ಯಾವುದೇ ಒಬ್ಬ ವ್ಯಕ್ತಿನಾಗ್ಲಿ, ಪ್ರೀತಿನೇ ಅಂತಲ್ಲ, ಲೈಫ್ ಅಲ್ಲಿ ಅತಿಯಾಗಿ ನಂಬಾರ್ದು. ನಂಬಬೇಕು. ನಾನು ಹೇಳಿದೆ, ಯಾವ್ದಾದ್ರು ಅತಿ ಆಗ್ಬಿಟ್ಟಾಗ ನಿಮಗೆ ಅದು ಮುಳ್ಳಾಗತ್ತೆ. ಈಗ ಏನಾಗತ್ತೆ ಆಕ್ಚುಲಿ ಎಕ್ಸಾಂಪಲ್, ಈಗ ಹಾಲು ಅದನ್ನೇ ಅತಿಯಾಗಿ ಕುಡ್ದಾಗ ಏನಾಗತ್ತೆ, ಅದರಿಂದ ಅತಿಯಾಗಿ ಕುಡಿದ್ರೆ ಅಮೃತನ ವಿಷಯ ಆಗತ್ತೆ ಅಂತ ದೊಡ್ಡ ಸುಮ್ನೆ ಹೇಳಿಲ್ಲ, ಅದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ಪ್ರಾಕ್ಟಿಕಲ್ ಆಗಿ ಆಗಿರೋ ಪ್ರಾಬ್ಲಮ್ ನೋಡ್ಕೊಂಡು ಈಗ ಅದನ್ನ ಹೇಳಿರುವಂತದ್ದು. ಆಸ್ ಇಟ್ ಈಸ್, ನೀವು ಯಾವುದೇ ಒಬ್ಬ ವ್ಯಕ್ತಿ ನಂಬೇಕಾರೆ ಅತಿಯಾಗಿ ನಂಬಲಿಕ್ಕೆ ಹೋದಾಗ ನಿಮ್ಮನ್ನ ಫೂಲ್ ಆಗಿ ಮಾಡ್ತಾರೆ, ಹುಚ್ಚರನಾಗಿ ಮಾಡ್ತಾರೆ, ಮುಟ್ಟಾಳರನ್ನಾಗಿ ಮಾಡ್ತಾರೆ. ಅದೇ ಪ್ಲಸ್ ಅನ್ಕೊಂಡು ನಿಮ್ಮನ್ನ ಚೆನ್ನಾಗಿ ಆಟ ಆಡಿಸುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಅದಕ್ಕೆ ಅತಿಯಾಗಿ ನಂಬಲಿಕ್ಕೆ ಹೋಗ್ಬೇಡಿ. ಅಂದ್ರೆ ನಂಬಬೇಕು, ಮತ್ ನಂಬಾರ್ದು ಅಂತ ಹೇಳ್ತಿಲ್ಲ ನಾನು, ಅತಿಯಾಗಿ ನಂಬಾರ್ದು. ಸೆಕೆಂಡ್ ಪಾಯಿಂಟ್ ಏನಂದ್ರೆ ಎಲ್ಲದಕ್ಕೂ ಒಪ್ಕೊಂಬೇಡಿ. ಎಲ್ಲದಕ್ಕೂ ಕೆಲವರು ಏನ್ ಮಾಡ್ತಾರೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಆರ್ ಲವರ್ಸ್ ಅಥವಾ ಒಂದು ಫ್ರೆಂಡ್ಶಿಪ್, ಎಲ್ಲದಕ್ಕೂ ಒಪ್ಕೊಳ್ತಾರೆ. ಅದು ಒಳ್ಳೇದಾ ಕೆಟ್ಟದಾ, ಇದರಿಂದ ಏನಾಗತ್ತೆ ಇದರಿಂದ ಏನ್ ಆಗಲ್ಲ, ಒಂದು ಕಾಮನ್ ಸೆನ್ಸ್ ಬೇಕಾಗತ್ತೆ ನಮ್ಗೆ. ಕರೆಕ್ಟ್. ಅವರು ಈಗ ನಮ್ ಜೊತೆಗಿರೋರು ಅವ್ರ ಬೆಳೆ ಬಯಸ್ಕೊಳಕ್ಕೆ ಅಥವಾ ಅವ್ರ ಕೆಟ್ಟತನ ಯೂಸ್ ಮಾಡ್ಕೊಳಕ್ಕೆ ನಮ್ಮನ್ನ ಬಳಸ್ಕೊಳಕ್ಕೆ ಏನೋ ಒಂದು ಪಿತೂರಿ ಮಾಡ್ತಿರ್ಬೋದಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದನ್ನ ಹಿಂಗ್ ಮಾಡೋದ್ರಿಂದ ಒಪ್ಕೊಳ್ಳೋದ್ರಿಂದ ಏನಾಗತ್ತೆ. ಈ ಕೆಲವೊಂದು ಪ್ರಾಬ್ಲಮ್ಗಳಾದಾಗ ಫ್ರೆಂಡ್ಸ್ ಗಳ ಜೊತೆಗಿದ್ದಾಗ ಕೆಲವೊಂದು ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಬಟ್ ನಾವು ಕೂತ್ಕೊಂಡು ಯೋಚನೆ ಮಾಡ್ಬೇಕು. ಸುಮ್ನೆ ಏನೋ ಒಂದು ಹೂ ಅಂತ ಹೇಳ್ಬಿಡೋದಲ್ಲ. ಏನಾಗ್ಬೋದು ಇದು, ಒಪ್ಕೊಂತ ಇದ್ದೀನಿ ನಾನು, ಅವ್ರು ಅದೇ ತರ ನೆಕ್ಸ್ಟ್ ಮೈಂಡ್ ಸೆಟ್ ಮಾಡ್ತಾರ, ಅದೇ ತರ ನಮ್ಮನ್ನ ಬಳಸ್ಕೋತಾರ, ಇಲ್ಲ, ಅದನ್ನ ನೋಡ್ಕೊಬೇಕು. ಅದಕ್ಕೇನೆ ಎಲ್ಲದಕ್ಕೂ ಒಪ್ಕೊಳಕ್ ಹೋಗ್ಬೇಡಿ. ನಿಮಗೆ ಬುದ್ಧಿ ಇದೆ, ಮಿನಿಮಮ್ ನಾಲೆಡ್ಜ್ ಇದೆ, ಅದನ್ನ ಪ್ಲಾನ್ ಮಾಡಿ. ಸೊ ಲೈಕ್ ಥಿಂಕ್ ಮಾಡಿ, ಅನಾಲಿಸಿಸ್ ಮಾಡಿ, ಇದು ರೈಟ್ ರಾಂಗ್ ಜಡ್ಜ್ ಮಾಡಿ, ಆಮೇಲೆ ಒಪ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ, ಕೊನೆವರೆಗೂ ಕೈ ಬಿಡಲ್ಲ ಅನ್ನೋದು. ಈ ಮುಟ್ಟಾಳ್ತನದಲ್ಲಿ ಇರ್ಬೇಡಿ. ಯಾವುದೇ ಒಬ್ಬ ನಿಮ್ಮ ಒಟ್ಟಿಗೆ ಇದಾರೆ ವ್ಯಕ್ತಿ, ಯಾರೇ ಇರ್ಲಿ, ಅವ್ರು ಹೆಣ್ಸು ಗಂಡ್ಮಕ್ಳು ಯಾರೇ ಇರ್ಲಿ, ಬಟ್ ಒಂದು ದಿನ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಈ ಸತ್ಯ ಗೊತ್ತಿರ್ಲಿ. ಯಾವ ಪ್ರಪಂಚದಲ್ಲಿ ಯಾರು ಕೂಡ ಜೊತೆನಲ್ಲೇ ಸತ್ತಿರೋದು ಗೊತ್ತಿಲ್ಲ ನಮ್ಗೆ. ಜೊತೆನಲ್ಲಿ ಸತ್ರು ಕೂಡ ಅವ್ರ ದೇಹ ಬೇರೆ, ಇವ್ರ ದೇಹ ಬೇರೆ. ಕರೆಕ್ಟ್. ಇಬ್ರು ಜೊತೆಗೆ ಸಾಯ್ಬೋದು, ಸುಡ್ಬೋದು ಅವ್ರನ್ನ, ಬಟ್ ಬೇರೆ ಬೇರೆ ಹಾಗೆ ಆ ದೇಹಗಳು ಸುಟ್ಟು ಕರ್ಕಲಾಗತ್ತೆ. ಇದು ನೆನಪಲ್ಲಿರ್ಲಿ. ಕರೆಕ್ಟ್ ಆಗಿರ್ಬೇಕಾದ್ರೆ ನಾನು ಹೇಳೋದು, ಲೈಕ್ ಕೊನೆವರೆಗೂ ಕೈ ಬಿಡಲ್ಲ, ಇವರೇ ಪ್ರಪಂಚ ಅನ್ಕೊಂಡ್ಬಿಡ್ಬೇಡಿ. ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ, ಅದನ್ನ ನಂಬಿಸ್ಬಿಡ್ತಾರೆ. ಮಿಸ್ಯೂಸ್ ಮಾಡಿ ನಿಮ್ಮನ್ನ ಆಟ ಆಡಿಸ್ತಾರೆ. ನಿಮ್ಮನ್ನ ಯಾವ್ದೋ ಭ್ರಮೆನಲ್ಲಿ ಇರ್ಬೇಕು ಅದೇ ತರ ನಂಬಿಸ್ಬಿಟ್ಟು ಬೇರೆಯವ್ರೊಟ್ಟಿಗೆ ಆಟ ಆಡ್ತಾ ಹೋಗ್ತಾರೆ. ಹಾಗಿರುವ ವಾಸ್ತವತೆ ಬನ್ನಿ. ಸಪೋಸ್ ಈ ವ್ಯಕ್ತಿ ಓಕೆ ಇದ್ದಾರೆ, ಇವತ್ತಿಗಿದ್ದಾರೆ, ನಾಳೆ ಗೊತ್ತಿಲ್ಲ, ನಾಳೆ ಚೇಂಜ್ ಆಗ್ಬಹುದು. ಕರೆಕ್ಟ್. ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿಲ್ಲ, ವಾರಂಟಿ ಗ್ಯಾರಂಟಿ ಕಾರ್ಡ್ ಇಟ್ಕೊಂಡ್ ಬಂದಿಲ್ಲ ಅಂದ್ಮೇಲೆ, ಈಗ ಅಣ್ಣ ತಮ್ಮದ್ರೆ ಚೆನ್ನಾಗಿಲ್ದಿರ್ಬೇಕಾದ್ರೆ ಇನ್ನ ಮೂರನೇ ವ್ಯಕ್ತಿ ಒಟ್ಟಿಗೆ ನಮ್ಮ ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿರತ್ತೆ, ಮದ್ವೆ ಆಗಿರತ್ತೆ, ಇದ್ರೆ ಒಳ್ಳೇದು, ಇರ್ಬೇಕಂಗೆ. ನಮ್ ಸಂಸ್ಕೃತಿ ಹಾಗಿದೆ, ಇರ್ಬೇಕು ಒಬ್ರಿಗೊಬ್ರು ಚೆನ್ನಾಗಿ. ಆದ್ರೆ ಇವತ್ತಿಗೆ ಏನ್ ಮಾಡ್ತಿದ್ದಾರೆ, ಹಾಗಿದ್ದಾರೆ ಎಲ್ಲಾರು ಇಲ್ಲ. ಸೊ ಆಗಿರ್ಬೇಕಾದ್ರೆ ಯಾವಾಗ ಬೇಕಾದ್ರೂ ನಮ್ಮನ್ನ ಕೈ ಬಿಡ್ಬೋದು, ಬಟ್ ರೆಡಿ ಇರ್ಬೇಕು ನಾವೆಲ್ಲದಕ್ಕೂ. ಮದ್ವೆ ಆದ್ಮೇಲೂ ಕೂಡ ಅಷ್ಟೇ ಬಟ್ ಮದ್ವೆ ಆದ್ಮೇಲೆ ಅಥವಾ ಮದ್ವೆ ಆಗಿ ನಾವು ಮುಂಚೆ ಬಿಡಬಾರ್ದು. ಒಬ್ರಿಗೊಬ್ರು ಮಾತು ಕೊಟ್ಟಿದೀವಿ ಅಂದ್ರೆ ಮೋಸ ಮಾಡೋದು ಒಳ್ಳೇದಲ್ಲ. ಬಟ್ ನಾನು ಹೇಳೋದು, ಸಪೋಸ್ ಆತರ ಮಾಡುವಂತ ಕಿಡಿಗೇಡಿಗಳು ಅಥವಾ ಖತರ್ನಾಕ್ ಕಳ್ಳರು ಅನ್ಬೋದು ಇವ್ರಿಗೆ. ಸೊ ಈ ತರ ನಡೆದಾಗ ನಾವು ಅದನ್ನ ಫೇಸ್ ಮಾಡಿ, ನಾವು ಹೋರಾಟ ಮಾಡಿ ನಮ್ ಲೈಫ್ ಕಟ್ಕೊಳಕ್ಕೆ ನಾವು ರೆಡಿ ಇರ್ಬೇಕು. ಸೊ ಈ ತಪ್ಪುಗಳನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಅತಿಯಾಗಿ ನಂಬ್ಕೊಳ್ಳೋದು, ಅತಿಯಾಗಿ ಲೈಕ್ ಎಲ್ಲದಕ್ಕೂ ಅಂತ ಒಪ್ಕೊಳ್ಳೋದು, ಇವ್ರು ಯಾವತ್ತೂ ಕೈ ಬಿಡಲ್ಲ ಅನ್ಕೊಳ್ಳೋದು ಮುಟ್ಟಾಳ್ತನ ಅದು. ಸೊ ಈ ಒಂದು ಪಾಯಿಂಟ್ಸ್ ಗಳ ಮೇಲೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.